मेरे होली आई रे आई रे होली आई रे खुशियाँ लाई रे लाई रे होली आई रे आई रे हाँ पवित्रता की श्वेत रंग में सारे रंग समाए, जो इसे अपनाए उसे सारी रंग मिल जाए। पवित्रता की श्वेत रंग में सारे रंग जाए, जो इसे अपनाए उसको सारी रंग मिल जाए। बीती बात को बोले अपनों को गले लगाए, बीती बात को बोले अपनों को गले लगाए। प्रेम और आनंद के रंगों में हम रंग जाए, जीवन अपना धन्य बनाए, विकारों की होली जलाए। जीवन अपना धन्य बनाए, विकारों की होली जलाए। होली आई होली आई रे आई रे होली आई रे खुशियाँ लाई रे होली आई रे हाँ। ओम शांति। ತಿಂಡಿ ತಯಾರು ಮಾಡೋದಾಗಲಿ, ಅಥವಾ ಮನೆ ಸ್ವಚ್ಛ ಮಾಡೋದಾಗಲಿ, ಅಥವಾ ಹೊಸ ಬಟ್ಟೆಯನ್ನು ತಗೋದಾಗಲಿ, ಅಥವಾ ಬಣ್ಣವನ್ನು ಹಚ್ಕೋದಾಗಲಿ, ಅಥವಾ ಸುಡೋದಾಗಲಿ, ಇಷ್ಟನ ಹಬ್ಬನೋ ಅಥವಾ ಹಿಂದೇನೋ ಒಂದು ಆಧ್ಯಾತ್ಮಿಕ ರಹಸ್ಯ ಇತ್ತು. ಅಕ್ಕಾರ ಹೋಳಿ ಹಬ್ಬ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾವುದೂ ಹಬ್ಬ ಅಲ್ರಿ ನಮಗೆ ಪರಿವರ್ತನೆ ಆಗುವಂತ ಹೇಳಲಿಕ್ಕೆ ಬರ್ತೈತಿ. ಅದು ಎದಕ್ಕೆ ಬರ್ತೈತೆ ಅಂದ್ರೆ ಚೇಂಜ್ ಆಗೋ. ಇಟ್ಟು ಒಂದು ತಿಂಗಳು ಹಿಂಗೆ ನಡೆಸಿ ಈಗ ಹಬ್ಬ ಬಂದೈತಿ, ಅಲಾರಾಮ್ ಇದ್ದಂಗ್ರಿ, ಹಬ್ಬ ಬಂದೈತಿ ಚೇಂಜ್ ಆಗಿ ಏನೋ ಚೇಂಜ್ ಮಾಡ್ಕೊಂಡು ನಿಂತು ಅದಕ್ಕೆ ನೋಡ್ರಿ ಮನೆ ಸ್ವಚ್ಛ ಮಾಡ್ತೀವಿ, ಎಲ್ಲ ಹೊಸ ತಗೋತೀವಿ. ಯಾಕಂದ್ರೆ ಚೇಂಜ್ ಆಗೋ. ಕರೆ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಬೇರೆ ಬರೇ ಹೊರಗಿನ ಚೇಂಜ್ ಮಾಡತ್ತೇವ್ರಿ, ಒಳಗೆ ನಮ್ಮ ಥಿಂಕಿಂಗ್ ಚೇಂಜ್ ಆಗಕತ್ತಿಲ್ರಿ. ಮತ್ತು ಅದ ರೀ ಹೋಳ್ಗೆ ಮಾಡಿದ್ವಿ, ತಿಂದ್ವಿ, ಉಂಡ್ವಿ, ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ, ಮತ್ತು ಅದ ರೀ ಅದ ವಿಚಾರ, ಅದ ಪ್ಯಾಟರ್ನ್, ಅದ ಮಾತಿನ ಸ್ಟೈಲ್, ಅದ ಅವ್ರ ಜೊತೆ ವ್ಯವಹಾರ ಅದ ಸೇಮ್ ಐತಿ. ಆದ್ರೆ ಹಬ್ಬ ಅಂದ್ರೆ ಎದಕ್ಕೆ ಬರ್ತೈತೆ ಅಂದ್ರೆ ನೀವು ಚೇಂಜ್ ಆಗಬೇಕು, ಅದಕ್ಕೆ ಹಬ್ಬ ಬರ್ತೈತೆ. ಹೋಳಿ ಹಬ್ಬದ ಸಕರ ನಾವೇನು ಮಾಡ್ತೇವೆ ಅಂದ್ರೆ 3 ಮಾಡ್ತೇವೆ. ಏನು ಚೇಂಜ್ ಮಾಡ್ಕೋಬೇಕಂದ್ರೆ ಫಸ್ಟ್ ರೀ ನಮ್ಮ ವೀಕ್ನೆಸ್ ಏನದ ನಾವು ತಿಳ್ಕೊಬೇಕ್ರಿ. ಫಸ್ಟ್ ನಮ್ಮ ಪೇಜ್ನಾಗ ನಾವು ಬರೀಬೇಕ್ರಿ, ನಮ್ಮ ನೋಟ್ಬುಕ್ನಾಗ ನಾವು ಬರೀಬೇಕು ನನ್ನ ವೀಕ್ನೆಸ್ ಏನೇನದ, ನಾನು ಈ ಹಬ್ಬನ್ಯಾಗ ಇದನ್ನ ಚೇಂಜ್ ಮಾಡ್ಬೇಕು. ಎಲ್ಲರತಗೂ 5 ವೀಕ್ನೆಸಸ್ ಕಾಮನ್ ಐತ್ರಿ. ಕಾಮ್, ಕ್ರೋಧ, ಲೋಭ, ಮೋಹ, ಅಹಂಕಾರ. ಎಲ್ಲರತಗೂ ಈ 5 ವೀಕ್ನೆಸ್ ಏನದವ್ರಿ ಅಕ್ಕೋರ ಎಲ್ಲರತಗೂ ಐತ್ರಿ. ಒಬ್ರತೋ 1 ಹೆಚ್ಚಿದ್ರೆ ಒಬ್ರತೋ 1 ಐತಿ. ಕರೆಕ್ಟ್, ಇಟ್ಸ್ ಕಾಮನ್ ರೀ, ಜನರಲ್ ಐತ್ರಿ. 5 ವಿಕಾರ ಅಂತೂ ನಮ್ಮಲ್ಲಂತೂ ಐತ್ರಿ. ಇದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೋಳಿ ದಿವಸ 3 ಕಥೆ ಹೇಳ್ತಾರೆ. ಏನಂತ? ಹಿರಣ್ಯಕಶ್ಯಪದ ಹೇಳ್ತಾರೆ, ಪ್ರಹ್ಲಾದದ ಹೇಳ್ತಾರೆ, ಹೋಲಿಕಾದ ಹೇಳ್ತಾರೆ. ಹಿರಣ್ಯಕಶ್ಯಪ್ ಅವ್ನ ವರದಾನ ಇರ್ತೈತ್ರಿ. ಏನಂತ? ಅವ್ನು ಸಾಯಂಗಿಲ್ಲ ಅಂತ ಹೇಳಿ, ಅವ್ ಅಮರ್ ಇರ್ತಾನೆ, ಅವ್ನು ಯಾರು ಸಾಯಿಸುವುದಿಲ್ಲ ಅಂತ ಅವ್ನ್ಗ ಏನಿರ್ತೈತ್ರಕ್ಕ ವರದಾನ ಇರ್ತೈತೆ. ಅಟ ತಪಸ್ಸ ಮಾಡಿರ್ತಾನ್ರಿ ಅವ್. ಹಿರಣ್ಯಕಶ್ಯಪ್ ಯಾರು ರೇಕಾರ? ಹಿರಣ್ಯಕಶ್ಯಪ್ ಮತ್ತೆ ಯಾರು ಹೊರಗಿಲ್ರಿಕಾರ? ಹಿರಣ್ಯಕಶ್ಯಪ ನಮ್ಮೊಳಗದಾರಿ. ಹಿರಣ್ ಅಂದ್ರೆ ಏನ್ರಿ? ಬಂಗಾರ. ಹಿರಣ್ ಅಂದ್ರೆ ಏನ್ರಿಕಾರ? ಬಂಗಾರ. ಕಶ್ಯಪ್ ಅಂದ್ರೆ ಏನ್ರಿ? ಸಾಫ್ಟ್ ಕುಷನ್. ನಾವೇನ್ ಮಾಡೇವಂದ್ರ ಬಂಗಾರ ಜೊತೆ ಅಂಟ್ಕೊಂಡ್ ಕೂತೇವೆ. ಏನೇನ್ ಬಂಗಾರ ರೀ? ನಮ್ಮ ಜೀವನದಾಗ ಏನೇನ್ ಸುಖಗಳು ಕೊಡ್ತಾವ ನೋಡ್ರಿ, ಅವ ಬಂಗಾರ ರೀ. ಅದ್ರ ಜೊತೆ ಅಂಟ್ಕೊಂಡ್ ಕೂತೇವ್ರಿ. ಈಗ ಬಂಗಾರ ಅಂದ್ರೆ ಯಾವ್ದ್ರಿ? ಬಂಗಾರ ಇರ್ಬೋದ್ರಿ, ವಸ್ತುಗಳೇ ಇರ್ಬೋದು, ವೈಭವ ಇರ್ಬೋದು, ಅಥವಾ ಬೇರೆ ಬೇರೆ ಏನೇನು ಯಾವ್ದು ನಮ್ಗೆ ಇಂದ್ರಿಯ ಸುಖ ಕೊಡ್ತೈತಿ. ಯಾವುದು ಕಣ್ಣಿಗೆ ಸುಖ ಕೊಡ್ತೈತಿ, ಯಾವುದು ಕಿವಿಗೆ ಸುಖ ಕೊಡ್ತೈತಿ, ಯಾವುದು ಬಾಯಿಗೆ ಸುಖ ಕೊಡ್ತೈತಿ. ಅವು ಇಂದ್ರಿಯಗಳ ಜೊತೆ ಏನು ಅಂಟ್ಕೊಂಡು ಕೂತೇವೆ ನೋಡ್ರಿ,
ಅವ್ರ ಅದ ಏನ್ರಿ ಹಿರಣ್ಯ ಕಶ್ಯಪ. ಅದು ಎಲ್ಲದನ್ರಿ ಅವ ಹಿರಣ್ಯ ಕಶ್ಯಪ ಎಲ್ಲದನ್ರಿ ನಮ್ಮೊಳಗದ. ಸೆಕೆಂಡ್ ಬಂದು ಏನಕ್ಕಾರ ಪ್ರಹ್ಲಾದ್. ಪ್ರಹ್ಲಾದ್ ಅಂದ್ರೆ ಏನ್ರಿ ಪ್ರಭು ಕಿ ಔಲಾದ್. ಏನ್ರಿ ಪ್ರಹ್ಲಾದ್ ಯಾರ್ರಿ ಪ್ರಭು ಕಿ ಔಲಾದ್. ಎಲ್ಲರೂ ನಾವು ಯಾರು ಯಾಕಾರ ಭಗವಂತನ ಮಕ್ಕಳ ರೀ. ಆ ಸಂಸ್ಕಾರ ಎಲ್ಲೈತ್ರಿ ನಮ್ಮಲ್ಲನ ಐತ್ರಿ. ಅಕ್ಕೋರ್ ಇಲ್ಲಿ ಯಾರೇ ಅದಿರ್ ಹೇಳ್ರಿ, ಅಕ್ಕೋರ್ ನಾವು ದೇವ್ರ ನಂಬಂಗಿಲ್ಲ ಅನ್ನೋರ್ ಕೈ ಐತ್ರಿ ಯಾರೂ ಇಲ್ರಿ. ಯಾರಿದ್ರ ಕೈ ಐತ್ರಿ ಅಕ್ಕೋರ್ ನಾವು ದೇವ್ರನ್ನ ಪೂಜಾನ ಮಾಡಂಗಿಲ್ರಿ ಅನ್ನೋರ ಕೈ ಐತ್ರಿ ಇಲ್ರಿ. ಯಾರು ಹಿಂಗದ್ರಿ ನಾವು ಗುಡಿಗ ಹೋಗೋದಿಲ್ರಿ ಅನ್ನೋರ್ ಕೈ ಐತ್ರಿ ಇಲ್ರಿ. ಅಂದ್ರೆ ಎಲ್ಲಾರ್ ತಗೋ ಏನೈತ್ರಿ ಆ ಪ್ರಭುವಿನ ಔಲಾದದ ಸಂಸ್ಕಾರ ಐತ್ರಿ. ಹಿರಣ್ಯಕಶ್ಯಪು ನಮ್ಮೊಳಗದನ್ರಿ, ಪ್ರಹ್ಲಾದು ಎಲ್ಲದನ್ರಿ ನಮ್ಮೊಳಗದ. ನೋಡ್ರಕ್ಕ ಎಲ್ಲಾರು ನೀವು ಅದಿರಿ. ಎಷ್ಟು ಆ ಪರಮಾತ್ಮನ ಪ್ರೀತಿ ಐತಂದ್ರ ಎಲ್ಲಾರು ಮುಂಜಾನೆ ಎತ್ಕೊಳ್ಬೇಕಾದ್ರೆ ಏನ್ರ ಹಬ್ಬ ಬಂತಂದ್ರೆ ನಾಷ್ಟಾ ಬಿಡ್ತೀವ್ರಿ, ಉಪವಾಸ ಮಾಡ್ತೀವ್ರಿ, ಚಪ್ಪಲ್ ಹಾಕೊಳ್ಳೋದು ಗುಡಿಗೆ ಹೋಗ್ಬಿಡ್ತೇವೆ. ಯಾಕ್ರಿ ಅಟ್ಟ ಅವ್ನ ಮೇಲೆ ಪ್ರೀತಿ ಐತಿ. ಅವ್ನಿಗೆ ಏನಂತ ಕರಿತೀರಿ? ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀ ಇಲ್ಲದೆ ಮತ್ಯಾರಿಲ್ಲವಯ್ಯ ಅಂತ ಅವನಿಗೆ ಅಂತೀರಿ. ಅಂದ್ರೆ ಐತ್ರಕರ್ ಆ ಪ್ರೀತಿ ಏನೈತಲ್ರಿ ಇವ್ರ ಮೇಲೆ ಎಲ್ಲಾರ ಮೇಲೆ ಐತ್ರಕರ. ಮಮ್ಮಿ ಪಪ್ಪ ಮಕ್ಕಳ ಜೊತೆ ಎಲ್ಲಾರ ಮೇಲೂ ಐತೆ. ಆದ್ರ ಪ್ಲಸ್ ಅವನ ಮೇಲೂ ಏನೈತ್ರಿ, ಅವನ ಮೇಲೆ ಏನೈತ್ರಿ ಪ್ರೀತಿ ಐತ್ರಿ ನಮ್ಮ ಮೇಲೆ. ಅದಕ್ಕೆ ನಾವ್ ಯಾರ್ಯಾರ ಪ್ರಹ್ಲಾದ್. ಇನ್ನು ಮೂರನೇದು ಯಾರಂದ್ರ ಹೋಲಿಕಾ. ಹೋಲಿಕಾ ಆಕಿ ಏನ್ ತಿಳ್ಕೊತಾ ಅಂದ್ರ ನನ್ನ ಅಗ್ನಿ ನಾನು ಸುಡಂಗಿಲ್ಲ ಅಂತ ತಿಳ್ಕೊತಾಳ. ಅದಕ್ಕೆ ಆಕಿ ಏನ್ ಮಾಡ್ತಾಳ, ಪ್ರಹ್ಲಾದನ್ನ ತನ್ನ ತೊಡಿ ಮೇಲೆ ಇಟ್ಕೊಂಡು ಅಗ್ನಿ ಕುಂಡಿರ್ತಾಳ. ಯಾಕಂದ್ರೆ ಅವನ ಸಾಯಿಸ್ಬೇಕಂತ ಹೇಳಿ. ಈ ಹೋಲಿಕಾ ಯಾರೇ ಅಗ್ನಿಗೆ ಸುಡುವುದಿಲ್ಲ, ಆಕಿ ಮತ್ತೊಬ್ರನ್ನ ಸುಡ್ಲಿಕ್ಕೆ ನೋಡಿದ್ಲು. ಯಾಕಂದ್ರೆ ಏನಾಗತ್ರದ ಪರಿಣಾಮ ಏನತ್ರಿ, ಪರಿಣಾಮ ಏನತ್ರಿ ತಾನ ಸುಟ್ಲು. ಅರ್ಥಾತ್ ಹೋಲಿಕಾ ಅಂದ್ರ ಮತ್ತೊಬ್ರನ್ನ ತಳಗ್ ಬೀಳ್ಸೋದು, ಮತ್ತೊಬ್ಬರನ್ನ ಪುಲ್ ಮಾಡೋದು, ಮತ್ತೊಬ್ಬರನ್ನ ಜಗ್ಗೋದು, ಮತ್ತೊಬ್ಬರ ಬಗ್ಗೆ ಚಾಡ ಚುಚ್ಚೋದು, ಅಕ್ಕೋರ ಮತ್ತೊಬ್ಬರ ಬಗ್ಗೆ ವೀಕ್ನೆಸ್ ಹೇಳೋದು. ಅಕ್ಕಿ ಹತ್ತೋಗ ಆತೈತೆ, ಅಕ್ಕಿನ ತೋಗ ಆತೈತೆ ಅಕ್ಕಿನ ಬಗ್ಗೆ ಹೇಳೋದು. ಆ ಹೋಲಿಕಾ ಎಲ್ಲದಾರಿ, ಆ ಹೋಲಿಕಾ ಎಲ್ಲದಾರಿ ನನ್ನೊಳಗದಾರಿ. ಸೊ ಮೂರು ನನ್ನೊಳಗದಾರಿ. ಹಿರಣ್ಯಕಶ್ಯಪು ನನ್ನೊಳಗದಾರಿ, ಪ್ರಹ್ಲಾದು ನನ್ನೊಳಗದಾರಿ, ಮತ್ತಕರ ಹೋಲಿಕಾನು ನನ್ನೊಳಗ. ಆಕೆ ಹೋಲಿಕೆ ಏನ್ ತಿಳ್ಕೊಳ್ಳಂದ್ರೆ ನಾವು ಸಾಯಿಸಿದ್ರ ತಾ ಸಾಯೋದೆ, ಅವ್ ಸಾಯ್ತಾನ ನಾ ಸಾಯಂಗಿಲ್ಲ. ಯಾಕಂದ್ರೆ ಏನಾದ್ರೂ ಪರಿಣಾಮ ಅಕ್ಕಿನ ಸಾಯ್ತಾರೆ. ಅರ್ಥಾತ್ ನಾವ್ ಯಾವಾಗ ಮತ್ತೊಬ್ಬರನ್ನ ಬೀಳಿಸ್ತಿರ್ತೇವೆ, ಮತ್ತೊಬ್ಬರನ್ನ ವೀಕ್ನೆಸ್ ನೋಡ್ತಿರ್ತೇವೆ, ಮತ್ತೊಬ್ಬರ ಬಗ್ಗೆ ವೀಕ್ನೆಸ್ ಹೇಳ್ತಿರ್ತೇವಿ, ವೆರಿ ಇಂಪಾರ್ಟೆಂಟ್ ನಾವ ತಳಗ್ ಬೀಳ್ತೇವೆ, ನಾವ ತಳಗ್ ಬೀಳ್ತೇವೆ. ನಾ ಹೇಳ್ತಿರ್ತೇವ ಅಕ್ಕಿ ಹಂಗದ ನೋಡ್ರಿ, ಇವ್ರು ಹಂಗದ ನೋಡ್ರಿ, ಅವ್ರು ಹಂಗದಾರ, ಅವ್ರ ಬಗ್ಗೆ ಹೇಳ್ತಾ ಹೇಳ್ತಾ ಫಸ್ಟ್ ತಳಗ ಸುಡೋರು ಯಾರ್ರಿ, ಫಸ್ಟ್ ಸುಡೋರು ಯಾರ್ರಿ ನಾವ. ಅಕ್ಕ ಇವತ್ತು ಹೋಳಿ ಹಬ್ಬ, ಎಲ್ಲರೂ ಒಂದು ಪ್ರತಿಜ್ಞೆ ಮಾಡೋಣ, ನಾ ಯಾರ್ದು ವೀಕ್ನೆಸ್ ನೋಡಬಾರ್ದು. ಅಕ್ಕ ನಿಮ್ಗೆ ಒಂದು ಮಾತು ಹೇಳ್ತೀನಿ, ಇದೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ನಿಂದ ಹೇಳ್ತೇನೆ. ವಿ ಆಲ್ ಹ್ಯಾವ್ ವೆರಿ ಇಂಟೆಲಿಜೆಂಟ್ ಮೈಂಡ್. ನಮ್ಗೆ ಭಾಳ ಬುದ್ಧಿ ಭಾಳ ಶಾಣೆ ಐತೆ. ವಿ ಗೆಟ್ ಟು ನೋ ಈಸಿಲಿ ಅದರ್ಸ್ ವೀಕ್ನೆಸಸ್. ಈಸಿಲಿ ಪಟ್ನ ಗೊತ್ತಾಗ ಅಟ್ ಶಾರ್ಪ್ ಅದೇವ್ರಿ ನಾವು. ನಿಮ್ದು ಯಾರು ಅದಿರಿ ಯಾಕಾರ ನೀವು ಮತ್ತೊಬ್ಬರ ಅವಗುಣಗಳು ಬೇಗ ಕಾಣ್ತಾವ ಅಟ್ ನೀವು ಹುಷಾರದಿರಂತ ತಿಳ್ಕೊಂಡಿರಂದ್ರೆ ಯು ಆರ್ ದ ಅನ್ಲಕ್ಕಿ ಪೀಪಲ್ ಆನ್ ದಿಸ್ ವರ್ಲ್ಡ್. ನೀವು ಜಗತ್ನಾಗ ಅಭಾಗ್ಯಶಾಲಿ ಅಂತ ತಿಳ್ಕೊಬೋದು. ಯಾಕೆ ಹೇಳ್ರಕೋರ? ಯಾಕಂದ್ರೆ ಮತ್ತೊಬ್ರ ವೀಕ್ನೆಸ್ ನಿಮ್ ಪಟಕನ ಗೊತ್ತಾಗ್ತೈತಂದ್ರೆ ಆ ವೀಕ್ನೆಸ್ ಅಲ್ಲಿ ಉಳಿಲಿಲ್ರಿ, ಆ ವೀಕ್ನೆಸ್ ನಿಮ್ ತಗೋ ಬಂತು. ಆಕಿ ಹೋಲಿಕಾ ಹೆಂಗು ಅವನು ಸುಡ್ಲಿಕ್ಕೆ ಬೆಂಕಿ ಹಾಕ್ಬಿಟ್ಲು, ಸುಟ್ಲಿ ಯಾರ್ರಿ ಕರ ಅಕ್ಕಿನ ಸುಟ್ಲಿ. ನಂಗೆ ಹಂಗೆ ಮತ್ತೊಬ್ಬರ ವೀಕ್ನೆಸ್ ನಂಗೆ ಕಾಣ್ತೈತಂದ್ರೆ ನಾ ಯಾವಾಗ ಹ್ಯಾಪಿ ಇರಕ್ಕೆ ಸಾಧ್ಯನೇ ಇಲ್ರಿ. ಅಕ್ಕ ನಿಮ್ಗೆ ನಾನು ಅನುಭವದಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ನಿಂದ ಶೇರ್ ಮಾಡತ್ತೀನಿ ರೀ. ನನ್ನ ಮೈಂಡ್ ಭಾಳ ಶಾರ್ಪ್ ಐತ್ರಿ, ನನಗೂ ಬೇಗನ ಗೊತ್ತಾಕೈತಿ. ಈಗಿನ ಬಾಬಾನ ಮನೆಗೆ ಬಂದ್ಮೇಲೆ ಎಲ್ಲ ತಿಳಿದಾಗಿಂದ ನಾ ಯಾರ್ದು ನೋಡೋಕೆ ಹೋಗುದಿಲ್ಲ. ಈಗ ನಮ್ಗೆ ತಿಳಿಯಾಕತ್ತೈತ್ರಿ, ಯಾಕಂದ್ರೆ ಗೊತ್ತಾತು ತಲೆಯಾಗ ಯಾರು ಇರ್ತಾರ್ರಿ ಅವರೇ ಇರ್ತಾರ್ರಿ. ಅವ್ರು ಅದಕ್ಕ ಮಾಡತ್ತಾರ, ಅವ್ರು ಅದಕ್ಕ ಮಾಡತ್ತಾರ, ಅದಕ್ಕೆ ಆಕಿ ಬಟ್ರಿ ಹಿಂಗ್ ಮಾಡತ್ತಾವ, ಆಕಿ ಬೆಣ್ಣೆ ಅದಕ್ಕೆ ಹಚ್ಚತಾವ, ಆಕಿ ಬೇಕಾಗಿತ್ತು ಅದಕ್ಕೆ ಮಾಡತ್ತಾವ. ಇವೆಲ್ಲ ಗೊತ್ತಾಗ್ತಾವ ಅಂದ್ರೆ ನೀವು ಶಾನೆ ಅಂತ ಕೊಟ್ರಿ, ದೊಡ್ಡ ಭಾಗ್ಯಶಾಲಿ ರೀ ನಾವು. ಅದಕ್ಕೆ ಹಾಕೋರ ಮತ್ತೊಬ್ರು ವೀಕ್ನೆಸ್ ನೋಡೋದು. ಇವತ್ತು ಹೋಲಿಕಾ ಬೆಂಕಿಯಾಗ ಸುಡೋಣ್ರಿ, ಮತ್ತೊಬ್ರು ವೀಕ್ನೆಸ್ ಅನ್ನ ನೋಡಂಗಿಲ್ಲ.
ಮತ್ತೊಬ್ರ ಜೊತೆ ಕಂಪ್ಯಾರಿಸನ್ ಮಾಡಂಗಿಲ್ಲ. ಒಬ್ರು ಅಕ್ಕೋರ್ ಬಂದಿದ್ರಿ, ಅವ್ರ ಅಕ್ಕೋರ್ ಬಂದು ಒಬ್ರಿಗೆ ನನಗೆ ಬಂದು ಏನು ಹೇಳಿದ್ರು, ಅಕ್ಕೂರ ಅವ್ರು ನನ್ನ ಭಾಳ ಹೊಟ್ಟೆ ಕಿಚ್ಚು ಪಡ್ತಾರೆ ಅಕ್ಕಾರ ಅಂತ ಅಂದ್ರಿ. ಅವ್ರು ನನ್ನ ಭಾಳ ಹೊಟ್ಟೆ ಕಿಚ್ಚು ಪಡ್ತಾರೆ, ನಂಗೆ ತ್ರಾಸ ಆಗತ್ತೈತ್ರಿ, ಎಷ್ಟು ಕಾಂಪಿಟೇಷನ್ ಮಾಡ್ತಾರೆ ನನ್ನ ಜೊತೆ. ನಾ ಅವ್ರಿಗೆ ಒಂದ ಮಾರ್ಕೆ, ನೀವು ಯಾರ ಜೊತೆನೇ ಮಾಡತ್ತೀರ ನನ್ ಕೇಳಿ. ಹಾಂ ಅಕ್ಕೂರು ನಾನು ಮಾಡ್ತೀನಿ, ಮತ್ತು ಅದರಿ ನೀವು ಯಾರ ಜೊತೆನೂ ಮಾಡತ್ತೀರಿ ಅದಕ್ಕೆ ಅವ್ರು ನಿಮ್ಮ ಜೊತೆ ಮಾಡೋದು ಅಂದ್ರೆ ಅಕ್ಕೋರ ನಾವೇನು ಮಾಡ್ತಿರ್ತೇವೆ ಅಂದ್ರೆ ನಾವೇನು ಮಾಡ್ತಿರ್ತೇವೆ ಅಂದ್ರೆ ಅವ್ರನ್ನ ಹಿಂದೆ ಹಾಕ್ಸ್ಬೇಕು. ಆಲ್ವೇಸ್ ರಿಮೆಂಬರ್ ಒನ್ ಆರ್ ದ ಅದರ್ ವಿಲ್ ಬಿ ದೇರ್ ಅಹೆಡ್ ಆಫ್ ಯು ಆಲ್ವೇಸ್. ನೀವು ಈಗ ನಾ ಅಜ್ಜಿ ಜೊತೆ ನಾ ಕಾಂಪಿಟೇಷನ್ ಮಾಡ್ತಿದ್ದಿ, ಕಂಪ್ಯಾರಿಸನ್ ಮಾಡ್ತಿದ್ದಂದ್ರೆ ಅಜ್ಜಿನ ಹಿಂದೆ ಹಾಕ್ಸಿದ್ರು. ಯಾವಾಗಲೂ ಒಂದು ನೆನಪಿಟ್ಕೋರಿ, ಗಾಯತ್ರಿ ಬಾಜುಗೆ ಇರತ್ತಾಳ್ರಿ, ಆಕಿನ ಹೆಸರು ಗಾಯತ್ರಿ ರೀ. ಆಕಿನ ಮುಂದೆ ಒಬ್ರು ಇರತ್ತಾರ, ಆಮೇಲೆ ಅವ್ರ ಜೊತೆ ಕಾಂಪಿಟೇಷನ್ ಮಾಡೋರ, ಯಾವಾಗ ಅಂತ ಸಂತುಷ್ಟಿರೋರ, ಖುಷಿಯಾಗಿರೋರ, ಹೌದೈತ್ರಕಾರ. ಆಮೇಲೆ ಆಯ್ತು ನಿಮ್ದು ಒಟ್ಟ ಪವರ್ ಐತಂದ್ರ ಗಾಯತ್ರಿ ಹಿಂದೆ ಹಾಕ್ಸ್ತೀರಿ, ಆಮೇಲೆ ಕಟ್ಟಿ ಮೇಲೆ ಕೂತಾಳ್ರಿ. ಅಂದ್ರೆ ನಮ್ಮ ಮುಂದಕ್ಕೋರಿ ಯಾವಾಗ್ಲೂ ಒಂದ್ ನೆನ್ಪಿಟ್ಕೋರಿ, ನಮ್ಮ ಮುಂದೆ ಯಾವಾಗ್ಲೂ ಒಬ್ರು ಅಥವಾ ಇಬ್ರು ಇರತಾರ ರೀ. ಯಾಕೆ ತಲೆ ಕೆಡ್ಸ್ಕೊಂಡ್ರಿ, ನೀವೇನದಿರಿ ಅಕ್ಕಾರ ಯೂನಿಕ್ ಅದಿರಿ ಅಕ್ಕಾರ. ನಾವು ಮತ್ತೊಬ್ಬರನ್ನ ಹಿಂದೆ ಹಾಕ್ಸ್ಬೇಕು, ಅವ್ರು ಮತ್ತೊಬ್ಬರನ್ನ ಪುಲ್ ಮಾಡ್ಬೇಕಂದ್ರ ಅವ್ರಿಗೆ ಎಷ್ಟು ನೋವು ಆಗತ್ತೈತಿ, ಯಾವಾಗ ಅರ್ಥಕ್ಕೆ ಗೊತ್ತೇನ್ರಿ, ನಿಮ್ಮ ಜೊತೆ ಒಬ್ರು ಮಾಡಿದಾಗ ಗೊತ್ತಾಗುದ್ರಿ. ಅಂಟಿಲ್ ಅನ್ಲೆಸ್ ನಿಮ್ಗೆ ಪೇನ್ ಗೊತ್ತಾಗ್ಲಿಲ್ಲ ಅಂದ್ರೆ ನೀವು ಮತ್ತೊಬ್ಬರ ಜೊತೆ ಮಾಡ್ಕೋತ ಹೋಗೋರು. ಅರ್ಥ ಆತ್ರಿ ಅಕ್ಕಾರ. ಇದು ಸ್ವಾಭಾವಿಕ ಎಲ್ಲಾರು ಐತ್ರಿ. ಅಂದ್ರೆ ನಾವ್ ಇವತ್ತು ಹೋಳಿ ಆಚರಣೆ ಮಾಡಕ್ ಬಂದೇವ್ರಿ ಅಕ್ಕಾರ, ಅದಕ್ಕೆ ಸುಡೋದ್ರಿ ಕಂಪ್ಯಾರಿಸನ್, ಕಾಂಪಿಟೇಷನ್, ಜಲಸಿ, ಮತ್ ಕಾಲ್ ಪುಲ್ ಮಾಡೋದು, ಒಬ್ರ ಮುಂದೆ ಹೋಗೋತರದ ಜಗ್ಗೋದು, ಅವ್ರ ಬಗ್ಗೆ ಅವ್ರಿಗೆ ಹೋಗಿ ಹೇಳೋದು, ಇವನ್ನೆಲ್ಲ ಭಸ್ಮ 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 ಅಕ್ಕ. ನೆಕ್ಸ್ಟ್ ಹೋಲಿ 3 ಅರ್ಥ ಐತ್ರಿ ಅಕ್ಕ. ಹೋಲಿ ಅಂದ್ರ HOLY, ಹೋಲಿ ಅಂದ್ರ ಅಕ್ಕಾರ ಪ್ಯೂರಿಟಿ ರೀ. ಹೋಲಿ ಅಂದ್ರೆ ಏನ್ರಕ್ಕಾರ ಪವಿತ್ರ ರೀ. ನಾವು ಪವಿತ್ರ ಜೀವನ ಮಾಡ್ತಿರ್ತೇವೆ ರೀ. ಹೋಲಿ ಅಂದ್ರೆ ಏನ್ರಿ ಪವಿತ್ರ. ಎದ್ರಾಗ ಪವಿತ್ರತೆ ಒಂದ್ ಬೇಕ್ರಿ ಅಕ್ಕಾರ, ಎದ್ರಾಗ ಬೇಕ್ರಿ ಅಕ್ಕಾರ ಪವಿತ್ರತೆ, ಎದ್ರಾಗ ಬೇಕ್ರಿ ದುಡ್ಡನೆ ಭಾಳ ಪವಿತ್ರತೆ ಬೇಕ್ರಿ. ಯಾಕಂದ್ರ ಅಕ್ಕಾರ ದುಡ್ಡನೆ ಯಾಕೆ ಪವಿತ್ರತೆ ಬೇಕಂದ್ರ, ದುಡ್ಡನ ಶುದ್ಧತೆ ಪವಿತ್ರತೆ ಐತಂದ್ರ ಆ ದುಡ್ಡದಿಂದ ಅನ್ನ ಬರ್ತೈತಿ. ದುಡ್ಡದಿಂದ ಏನ್ ಬರ್ತೈತೆ ಅಕ್ಕ ಮನೆಗ ಅನ್ನ ಬರ್ತೈತ್ರಿ. ಆ ಅನ್ನ ತಿಂದ ನಾ ಏನಾಗ್ತೈತೆ ಅಕ್ಕ ತಲೆ ಕೆಡ್ತೈತಿ. ಅದಕ್ಕೆ ದುಡ್ಡು ಹೆಂಗ್ ಬರ್ಬೇಕ್ರಿ ಅಕ್ಕಾರ ಪವಿತ್ರತೆ. ಅಂದ್ರೆ ಪವಿತ್ರತೆ ಅಂದ್ರೆ ಅರ್ಥ ಇರ್ಬೇಕಾರ, ನೀವೆಲ್ಲರೂ ಅಕ್ಕ ಹಾಕೊಂಡು ನಾವಂತೂ ದುಡ್ಡು ಹೆಂಗಿಲ್ರಿ ಅವ್ರಿಗೆ ಹೇಳ್ರಿ ಅಂತಿರ್ಬೇಕ. ಆದ್ರೆ ಅಕ್ಕರ ನೀವು ಒಂದು ಮಾತು ನಿಮ್ಮ ಅಣ್ಣವ್ರಿಗೂ ನಿಮ್ಮ ಹೇಳ್ಬೋದು, ದುಡ್ಡದ ಪವಿತ್ರತೆ ಅಂದ್ರೆ ಅಕ್ಕರ ಮೋಸ ಮಾಡಿ ಅಕ್ಕರ ಕಪಟತನ ಮಾಡಿ ಚೀಟಿಂಗ್ ಮಾಡಿ ದುಡ್ಡು ಗಳಿಸಿದ್ರ ಒನ್ ಟೈಮ್ ಲಾಭ. ನಾವು ಮೊನ್ನೆ ಐಸ್ ಕ್ರೀಮ್ ಹೋಗಿದ್ವಿ ರೀ. ಅಂದ್ರೆ ಒಬ್ಬರ ಕಡೆ ಹೋಗಿದ್ರಿ, ಹಾಸ್ಪಿಟಲ್ಗೆ ಹೋದಾಗ ಅಲ್ಲಿ ಒಬ್ರು ಐಸ್ ಕ್ರೀಮ್ ನಮ್ಮವ್ರು ಬಂದವರು ಐಸ್ ಕ್ರೀಮ್ ತಗೋಬೇಕಂತ ಹೇಳಿ ಆಕ್ಚುಲಿ ಹಂಗ ಹೋಗಿದ್ರಿ, ಊಟ ಮಾಡ್ಬೇಕಾಗಿತ್ತು, ಜಾಗ ಇಲ್ಲಾಗಿತ್ತು ಅಂತ ಏನ್ ಮಾಡಿದ್ವಿ ಅಂದ್ರೆ ಐಸ್ ಕ್ರೀಮ್ ಮಷೀನ್ ಫ್ಯಾಕ್ಟ್ರಿ ಇರ್ತೈತೆ ಅದ್ರಾಗ ಹೋಗ್ಬಿಟ್ಟಿವ್ರಿ. ಅದು ಗೊತ್ತೂ ಇಲ್ಲಾಗಿದ್ರಿ. ಹೋದ್ರಿ, ಅವ್ರು ಬಂದ್ರು, ನಂಗೆ ಐಸ್ ಕ್ರೀಮ್ ನೋಡ್ರಿ ಅಂತ ಐಸ್ ಕ್ರೀಮ್ ತೊಗೊಂಡ್ಬಂದ್ಬಿಟ್ರಿ ಕರ್. ಅವ್ರು ಒಮ್ಮೆಗೆ ತೊಗೊಂಡ್ಬಿಟ್ರೆ ಅವ್ರು ಒಳಗೆ ನಗಾಕತ್ತಾರೆ. ಅಂದ್ರೆ ಅವ್ರು ಏನ್ ಮಾಡಾಕಿದ್ರು ಅಂದ್ರೆ ಚೀಟಿಂಗ್ ಮಾಡ್ಬೇಕಾಗಿತ್ತು. ಅವ್ರು ನಮ್ಮ ಅಮೌಂಟು ಹೇಳಿಲ್ರಿ, 70 ರೂಪಾಯಿ ಅಂತ ಹೇಳಿದ್ರಿ. ಆಮೇಲೆ ಹೇಳಿದ್ರಿ ಇದಕ್ಕೆ 110 ರೀ, ಇದಕ್ಕೆ 120 ರೀ, ಇದಕ್ಕೆ 130 ರೀ ಅಂತ ಹೇಳಿದ್ರಕ್ಕ. ನಮ್ಗೆ ಗೊತ್ತಾಗ್ಲಿ, ನಾವು ಮೊದಲೇ ಹೇಳ್ಬೇಕಿತ್ತಿಲ್ರಿ, ಇದನ್ನ ಟೇಸ್ಟ್ ಮಾಡ್ರಿ ಇದಂತೂ ಫಸ್ಟ್ ಕ್ಲಾಸ್, ಇದನ್ನ ಟೇಸ್ಟ್ ಮಾಡ್ರಿ ಇದಂತೂ ಫಸ್ಟ್ ಕ್ಲಾಸ್. ಆದ್ರೆ ನೋಡ್ರಿ ಯಾವ್ದು ಚಲೋ ಇರ್ಲಿಲ್ಲಕ್ಕ. ಅಂದ್ರೆ ಹೇಳೋ ಭಾವ ಅಂದ್ರ ತಲೆಗ ಇಂಟೆನ್ಷನ್ ಏನಿತ್ತು, ಏನ್ ದುಡ್ಡು ಗಳಿಸ್ಬೇಕು. ಈಗ ಅಂದ್ರೆ ನಾವು ಮತ್ತೆ ಹಾಸ್ಪಿಟಲ್ ಹೋಗಬೇಕ್ರಿ ಅಕ್ಕಾರ, ಪ್ರತಿ ತಿಂಗಳ ಅಲ್ಲಿ ಹೋಗ್ತೀವ್ರಿ ಅಕ್ಕ, ಹೋಗ್ತೀವ್ರಿ ಅಕ್ಕರಲ್ಲಿ ಎಂದೂ ಹೋಗೋದಿಲ್ಲ. ಅಂದ್ರ ಹೇಳೋ ಭಾವ ಅಂದ್ರ ಚೀಟಿಂಗ್ ಮಾಡಿದ ದುಡ್ಡು ಓನ್ಲಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ರೀ, ಒನ್ ಟೈಮ್ ಪ್ರಾಫಿಟ್ ರೀ. ನಾ ಇನ್ನೊಂದ್ಸಲ ಹೋಗ್ತೈತ್ರಿ ಅದ ಅಕ್ಕೋರ ಇದನ್ನ ಟೇಸ್ಟ್ ಮಾಡಿದ ಅಟ್ಟ ನಮ್ಮ ಅಂಗಡಿಯಾಗ ಚಲೋ ಸಿಗ್ತೈತೆ ಅಂದಿದ್ರಂದ್ರ ನಾ ಪ್ರತಿ ಹಾಸ್ಪಿಟಲ್ ಪ್ರತಿ ಸಲ ನಾವು ಹೋದಾಗ ಅಲ್ಲೇ ಹೋಗಿದ್ದೀರಿ. ಹೌದು ಇಲ್ಲಕ್ಕರ. ಮತ್ ನಾ ಇನ್ನೊಬ್ರಿಗೂ ಹೇಳ್ತೀನಿ ಅಂದ್ರ ನಮ್ಮಲ್ಲಿ ಏನ್ ಬೇಕ್ರಿ ಅಕ್ಕಾರ, ದುಡ್ಡಿನ ಪವಿತ್ರತೆ ಬೇಕು. ಎರಡನೇದಕ್ಕರ ದುಡ್ಡದಿಂದ ಏನ್ ಬರ್ತೈತ್ರಿ ಅಕ್ಕಾರ, ಅನ್ನ ಪವಿತ್ರತೆ ಬೇಕು. ಯಾರ್ಯಾರು ಅದಿರಿ ಹೇಳ್ರಕ್ಕಾರ, ನೀವು ಅಡಿಗೆ ಕೆಲ್ಸದಾಗ ಬಂದ್ ಮಾಡಿ ಹೋಗ್ತಾಳ್ರಿ, ರೊಟ್ಟಿ ಕೆಲ್ಸದಾಗ ಬಂದ್ ಮಾಡಿ ಹೋಗ್ತಾಳ್ರಿ, ಅದೊಂದು ಹಚ್ಚಿಬಿಟ್ಟಿವ್ರಿ ಅಕ್ಕಾರ,
ಎಲ್ಲ ಹಾಕಂದ್ರಿ ಎಲ್ಲ ಕೈ ಎಲ್ಲ ಹರಿಯಾಕತ್ತವ್ರಿ, ಏನ್ರಿ ಆಗುದಿಲ್ರಿ ಈಗ. ಅದ್ ಮಾತ್ರ ಅವ್ರಿಗೆ ಹಚ್ಬಿಟ್ರಿ ಕಾಯಿಪಲ್ಲೆ ಒಂದ್ ಅದು ಹೆಚ್ಕೊಟ್ಟು ಹೋಗ್ತಾರೆ, ಬರೀ ಒಗ್ಗರ್ನಿ ಒಂದ. ಏನ್ರಿ ಹಂಗೈತ್ರಿ ಹಂಗೈತ್ರಿ. ಯಾರ್ಯಾರದ್ರಿ ಹೇಳ್ರಿ ನಿಮ್ ಸ್ವೀಟ್ಸ್ ಎಲ್ಲ ಖರೆ ಹೇಳ್ರ, ನಿಮ್ ಸ್ವೀಟ್ಸ್ ಎಲ್ಲ ನಿಮ್ ಮನ್ಯಾಗನ ಎಲ್ಲಾರನ್ನು ಕರ್ಕೊಂಡು ಕೂಡಿ ನಿಮ್ ಕೈಲೇನ ಬೆವ್ರು ಬರ್ತಿರ್ತೈತಿ, ಕೈಲೇನ ನೀವು ಉಂಡಿ ಕಟ್ತೀರಿ ಅನ್ನೋರ್ ಕೈ ಹತ್ರಿಲಿ. ವೆರಿ ಗುಡ್ ಅಕ್ಕೋರ್, ವೆರಿ ಗುಡ್ ರೀ, ವೆರಿ ಗುಡ್ ಅಕ್ಕೋರ್. ಒಟ್ಟು ಹೊರಗಿನ ತರ್ಸಾಗಿರಲ್ಲ. ಯಾಕಂದ್ರ ಅಕ್ಕಾರ ಹೇಳ್ತಾರಿ, ಜೇಸ ಅಣ್ಣ ಬೇಸ ಮನ್. ಹೆಂಗ ಅಣ್ರಿ ಹಂಗ ಮನಸ್ರಿ. ನಮ್ಮ ಮಗ ಬಂದಿರ್ತಾನ್ರಿ ಅಕ್ಕಾರ, ಬೆಂಗ್ಳೂರ್ಗೆ ಇರ್ತಾನ. ಮಮ್ಮಿ ನಂಗೆ ಶೇಂಗಾ ಹೋಳಿಗೆ ಬೇಕಾಗೈತೆ. ಹೂನಪ್ಪಿ ಅದ್ ಹೇಳಿ ಒಬ್ಬಕಿನ ಬಾಜುಕಿಗೆ ಹೇಳಿ ನಮ್ಮ ಮಗ ಶೇಂಗಾ ಹೋಳಿಗೆ ಹೇಳ್ತಾನ, ಚಂದ ತುಂಬ ಮಾಡಕ್ಕೆ ಆಗಿರ್ತಾರೆ. ಅವ್ನು ಅಲ್ಲೂ ಸಿಗತ್ತಿದ್ರಿ ಶೇಂಗಾ ಹೋಳಿಗೆ ಬೆಂಗ್ಳೂರ್ನಾಗೂ ಸಿಗ್ತಾವ್ರಿ. ನಿಮ್ಗೆ ಯಾಕೆ ಹೇಳತ್ತನ್ರಿ ನಿಮ್ಗೆ ಯಾಕೆ ಹೇಳತ್ತನ್ರಿ ಕರ, ನಿಮ್ಗೆ ಯಾಕೆ ಹೇಳತ್ತಂದ್ರೆ ನಿಮ್ ಕೈಲಿ ತಿನ್ಬೇಕಂತ ಹೇಳತ್ತನ್ರಿ. ನಾವ್ ಇಟ್ಟ ಹಸಿ ಆಗೇವಂದ್ರಿ, ಈಗ ಹೋಗ್ತೇವ್ರಿ, ಹೇಳ್ತೇವ್ರಿ, ಮಾಡ್ಕೊಂಡ್ ಬರ್ತೇವ್ರಿ. ಯಾರು ಬರ್ರಿ ಕೈ ಹತ್ರಿ ಸಜ್ಜಿ ರೊಟ್ಟಿ ಹೊರಗಿಂದ ಬರ್ತೈತಿ. ಹೌದಾ ಇಲ್ರಿ? ಅದಕ್ಕೆ ಮೊದಲು ಯಾಕೆ ಅವ್ರು ನಮ್ಮ ಅಜ್ಜಿ ನಮ್ಮ ಅಜ್ಜಗಳು ಹೊಟ್ಟೆಲ್ ಅನ್ನೋದ ನೋಡಿರ್ಲಿಲ್ರಿ. ಅವ್ರು ಹೊರಗಿಂದ ಅಕ್ಕಾರ ತಿನ್ನತ್ತಿರ್ಲಿಲ್ರಿ ಅಕ್ಕರು. ಯಾಕೆ ಹೇಳ್ರಿ? ಯಾಕಂದ್ರೆ ಭಾವನಾ ಚಲೋ ಇರೋದಿಲ್ಲ ಅಂತ ಹೇಳಿ ತಿಂತಿರ್ಲಿಲ್ರಿ ಅಕ್ಕ. ಯಾಕಂದ್ರ ಯಾರು ಮಾಡೋರು ಅದಾರಲ್ರಿ ಅವ್ರಿಗೂ ಟೆನ್ಷನ್ ಐತ್ರಿ, ದುಡ್ಡು ಗಳಿಸ್ಬೇಕಂತ ಟೆನ್ಷನ್ ಐತ್ರಿ. ಹೌದಾ ಇಲ್ರಕ್ಕಾರ? ಅವನಿಗೂ ಪತಿ ಜೊತೆ ಜಗಳಾಡಿರ್ತಾಳ್ರಿ, ಅದ್ರ ಹೋಗಿರ್ತೈತ್ರಿ. ಹೌದಾ ಇಲ್ಲ? ಅಥವಾ ಅವ್ರ ಮ್ಯಾನೇಜರ್ ಯಾರು ಇರ್ತಾರಲ್ರಿ, ಅವ್ರು ಯಾರ ಕೈಯಾಗ ಕೆಲಸ ಮಾಡ್ತಿರ್ತ ಅವರು ಬೈದಿರ್ತಾರೆ, ಅದು ಸತ್ತಿಕ್ಕೋರಿ, ಅದೆಲ್ಲ ಎತ್ರ ಹೋಗಿರ್ತೈತ್ರಿ, ಅಡಿಗೆಗೆ ಇರ್ತೈತ್ರಿ. ಅದನ್ನ ನೀವು ತೊಗೊಂಡ್ಬರ್ತೀರಿ, ತೆಳ್ಳಗ ಹಪ್ಪುಳಗತ್ತೆ ಅದು ಅನ್ನೋದೈತ್ರಿ, ತಿನ್ನೋದೈತ್ರಿ. ಅದಕ್ಕಾರ ದುಡ್ಡದ ಪವಿತ್ರತೆ ಜೊತೆಗೆ ಯಾವ್ದು ಬೇಕ್ರಿ ಅಕ್ಕಾರ? ಅನ್ನದ ಪವಿತ್ರತೆ ಬೇಕು. ಮತ್ತು ಮೂರನೇದಕ್ಕಾರ ಸಂಕಲ್ಪದ ಪವಿತ್ರತೆ, ಮನಸ್ಸಿನ ಪವಿತ್ರತೆ. ಧನ್ ಧನ್ ಅನ್ ಮನ್, ಮನಸ್ಸಿನ ಪವಿತ್ರತೆ. ಅಕ್ಕಾರ ಈ ಮನಸ್ಸು ಇಟ್ಟು ಸ್ವಚ್ಛ ಮಾಡ್ಕೊಲ್ಲ. ನಗ್ಬೇಕಂತೀರಿ, ನಗ್ಬೇಕಂತೀರಿ, ಯಾವಾಗಲೂ ನಗ್ಬೇಕಂತೀರಿ, ಇಲ್ಲೇನೋ ವಿಚಾರ ಮಾಡ್ಬೇಕು. ಇಂಗ್ಲಿಷ್ನಾಗ ಹೇಳ್ತಾರೆ, ಇಫ್ ಸಮ್ವನ್ ಈಸ್ ದೇರ್ ಆನ್ ಯುವರ್ ಮೈಂಡ್, ಇಫ್ ಸಮ್ವನ್ ಈಸ್ ದೇರ್ ಆನ್ ಯುವರ್ ಮೈಂಡ್, ದೆನ್ ಯುವರ್ ಮೈಂಡ್ ಈಸ್ ಅ ಹೆಲ್. ಅಕ್ಕರ ಒಬ್ಬ ವ್ಯಕ್ತಿ ನಿಮ್ಮ ಮನಸ್ಸಿನಾಗ ಅದಾನೋ ಅವನ್ ಪ್ರತಿ ನಿಮ್ ವಿಚಾರ ನಡೆಯಕತ್ತಾವಂದ್ರ ತಿಳ್ಕೊಂಡ್ಬಿಡ್ರಿ ನೀವು ನರ್ಕನ್ಯಾಗ ಅದೀರಿ ಅಂತ. ಈಗ ಅಜ್ಜಿ ನನ್ ತಲೆಯಾಗ, ಅಜ್ಜಿ ಯಾಕೆ ತಲೆ ಬಗ್ಸ್ಯಾಳು, ನಾ ಹೇಳ್ತನ, ಯಾಕೆ ಹಂಗೆ ಗೊತ್ತಾಗಿ ಏನ್ ತಿಳಿವತ್ತನ, ಎಷ್ಟು ಚಂದ ಹೇಳ್ದೆ ಕೇಳಜ್ಜಿ, ಮುಖ ಬ್ಯಾಗ್ ಮಾಡಿ. ಅರ್ಥ ಆತ್ರಿ? ಅರ್ಥ ಆತ್ರಿ? ಒಬ್ರು ಮನಸ್ಸಿನಾಗ ನನಗೆ ಅದಾರ ಅಂದ್ರ ಅಕ್ಕಾರ ನಾ ಹೆಲ್ನಾಗ ಅದೇರಿ. ಯಾಕಂದ್ರೆ ನಾನಾಗೆ ಇರೋದಿಲ್ಲ, ಅವ್ರಾಗಿರ್ತಾರೆ, ಅವ್ರ ವಿಚಾರ ನನಗೆ ಬರ್ತಿರ್ತಾವ. ಅದಕ್ಕೋರ ಈ ಮನಸ್ಸನ್ನ ಪವಿತ್ರ ಮಾಡ್ಕೋರಿ, ಈ ಮನಸ್ಸನ್ನ ಶುದ್ಧ ಮಾಡ್ಕೋರಿ. ಯಾರು ನೋಡ್ಯಾಕ ಕೊಡ್ಬೇಡ್ರಿ. ಈ ಚೇರ್ ಮೇಲೆ ಯಾರು ಕುಂಡ್ರ ಅಕ್ಕೋ, ನನ್ನ ಬದ್ಲಿ ಇನ್ನೊಬ್ರು ಕುಂಡ್ರಾಕ್ ಬರ್ತೈತ್ರಿ ಇಲ್ಲಿ. ಈ ಚೇರ್ನಾಗ ಒಂದ್ ಸೀಟ್ನಾಗ ಮತ್ತು ಈ ಚೇರ್ನಾಗ ಸೀಟ್ನಾಗ ಅತ್ತಿ ಏನಂದ್ರು, ಮಗ ಏನಂದ, ಸೊಸಿ ಏನಂದ್ರು, ಮೊಮ್ಮಕ್ಳು ಏನಂದ್ರು, ಹಂಗೆ ಮಾತಾವ ಬಾಜು ಕಿಡಿಗೆ ಹಂಗೆ ಮಾತಾಡಿದ್ಲ ಅಂತಾಗ ಅಕ್ಕಿ ಹೋಗಿ ಮಾತಾಡಕ್ಕೆ ತಾ ನೋಡೇ ಹೆಂಗೆ ಸಾಡಿ ಹಿಡ್ಕೊಂಡ್ ಬಂದಿದ್ಲ ಅಂತ ನನಗೆ ಹೇಳ್ದತ್. ಅಂತಂದ್ರೆ ಬರ ಇವೆಲ್ಲ ಬರ್ತಿರ್ತಾವ, ಇವನ್ನೆಲ್ಲ ಬಿಟ್ಟು ಬಿಡೋದ್ರಿಕಾರ, ಇವನ್ ಯಾವನೋ ನೋಡು. ನೀವ್ ಹೆಂಗದಿರಿ ಹಂಗಿರಿ, ನಿಮ್ಮ ಗತೆ ಇನ್ನೊಬ್ರು ಯಾರೂ ಈ ಜಗತ್ನಾಗ ಇಲ್ಲ. ಅಕ್ಕರ್ ಇದ್ರಲ್ಲೇ ಬ್ರೇವ್ನೆಸ್ ಬರ್ತೈತ್ರಿ. ನೀವಾಗೆ ಇರೋದ್ರಿಂದ ಯೂನಿಕ್ ಪರ್ಸನಾಲಿಟಿ ಮೇಂಟೈನ್ ಮಾಡ್ಕೊಂಡಿರತಕ್ಕ ನಿಮ್ದು ಏನಿರ್ತೈತಿ ತಾಕತ್ ಬರ್ತೈತ್ರಿ, ಧೈರ್ಯ ಬರ್ತೈತಿ. ಅರ್ಥ ಆಯ್ತಕ್ಕೋರ? ಇನ್ನ ಧನದಿಂದ ಪವಿತ್ರತೆ, ಅನ್ನ ಪವಿತ್ರತೆ, ಮನಸ್ಸಿನ ಪವಿತ್ರತೆ. ಮನಸ್ಸಿನ ಪವಿತ್ರತೆ ಆಗ್ತದ, ಶರೀರ ಪವಿತ್ರತೆ ಆಟೋಮೆಟಿಕ್ಲಿ ಬರ್ತೈತೆ. ನಾ ಕ್ವಶನ್ ಕೇಳ್ತೇನೆ, ಹೋಳಿ ಅರ್ಥ ಅಂದ್ರೆ ಏನ್ರಿ? ಪವಿತ್ರ. ಎರಡನೇ ಹೋಳಿ ಅಂದ್ರೆ ಅರ್ಥಕರ ಹೋಲಿ, हो गई, जो बीत गया, जो बीत गया हो गया, ಹೋಲಿ. ಮರ್ತು ಬಿಡ್ರಿ, ಇಂಗ್ಲೀಷ್ನಾಗ ಹೋಲಿ ಇನ್ನೊಂದು ಅರ್ಥ ಪಾಸ್ಟ್ ಈಸ್ ಪಾಸ್ಟ್. ಈಗ ಸದ್ಯ ನೋಡ್ರಿ ಅಕ್ಕ, 10ನೇತೆಗೆ ಏನೇನು ಓದಿರಿ ಅಂತ ಕೇಳಿದ್ರೆ ಎಷ್ಟು ವರ್ಷ ಆತ್ರಿ ಬಿಟ್ಟ. ಏನ್ರಿ ಅಕ್ಕ ಏನ್ ಕೇಳತ್ತೀರಿ? 10ನೇತೆಗೆ ಏನು ಓದಿರಿ ಅಂತ ಹೇಳ್ತೀರಿ?
ನೀವ್ ಬಂದಾಗ ಮದ್ವೆಯಾಗ ಬಂದ ನಿಮ್ ಅತ್ತೆ ಏನೇನು ಮಾಡ ನಿಮ್ ಜೊತೆ ಕೇಳಿದ್ರ ಪಟ್ 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 ಅನ್ಸ್ಬಿಡ್ತಾವ. ಈಗ ಹೇಳ್ರಿ ಅಕ್ಕ, ಈಗ ಹೇಳ್ರಿ ಅಕ್ಕರ 10ನೇದು ಯಾಕೆ ಮರ್ತಿ, 10ನೇದು ಅಭ್ಯಾಸ ಯಾಕೆ ಮರ್ತಿ, ಇದ್ಯಾಕೆ ಮರ್ತಿಲ್ಲ? ಯಾಕಂದ್ರ ಅದನ್ನ ಹೇಳ್ಬೇಕು, ಇದನ್ ಮುಂದೆ ಬರುವುದಿಲ್ಲ ಹೇಳ್ತಾರೆ. ಅವಾಗ ಇದು ಮುಂದೆ ಬರುವುದಿಲ್ಲ, ಮುಗೀತ 10ನೇದು ಮುಗೀತಂದ್ರೆ ಮುಗೀತ, ಮುಂದೆ ಬರುವುದಿಲ್ಲ ಅಂತ ಹೇಳ್ತಾರೆ. ಇದು ಹೇಳ್ತಾರೆ ನಿಂದು ಕಾಲ್ ಬರ್ತೈತಿ, ನೀನು ರಿವೆಂಜ್ ತಗೋ. ಅದ್ಕ ಬಾ ಚಂದ ಗಾದೆ ಮಾತಾಯ್ತಾರೆ, ಅತ್ತಿಗೊಂದು ಕಾಲ. ಅದಕ್ಕೆ ಅಕ್ಕರ ನಿಮಗೆ ನಾ ಹೇಳ್ತೀನಿ, ಸ್ವಂತ ಅನುಭವ ಹೇಳಿ, ನಾನು ಭಾಳ ಓವರ್ ಥಿಂಕ್ ಮಾಡ್ತೀನಿ. ಯು ಕ್ಯಾನ್ ಕಾಲ್ ಮೀ ಐ ಆಮ್ ದ ಕ್ಯಾಂಡಿಡೇಟ್ ಆಫ್ ಓವರ್ ಥಿಂಕಿಂಗ್. ಇಷ್ಟಕ್ಕೊರ ಯು ಕ್ಯಾನ್ ಟೆಲ್ ಮೀ ಇಫ್ ಐ ಸ್ಟಾರ್ಟ್ ಥಿಂಕಿಂಗ್, ಒಂದ್ಸಲ ಯೋಚನೆ ಮಾಡಕತ್ರ ಅಂದ್ರೆ ನಾ ಇಡೀ ದಿನ ಕುಂಡಿರ್ತೀನಿ ಅಕ್ಕ. ಅಷ್ಟು ನಾ ಲೋ ಆಕೈತೆ ರೀ. ಅಕ್ಕ ನಾ ಹೇಳ್ತೇನೆ ರೀ, ಒಂದ್ಸಲ ನಾನು ಯಾರೋ ಹರ್ಟ್ ಮಾಡ್ರಂದ್ರೆ ಇಡೀ ದಿನ ಕುಂಡಿರ್ತೀನಿ ಅಕ್ಕ. ಓವರ್ ಥಿಂಕಿಂಗ್ ನಂದು ಅಷ್ಟು ಇತ್ತು ಅಕ್ಕ. ಅದಕ್ಕೆ ನಾ ಹೇಳತ್ತೆ, ಯಾಕೆ ನನಗೆ ಓವರ್ ಥಿಂಕಿಂಗ್ ಇತ್ತಂದ್ರೆ ಆಗಿದ್ದು ಮರ್ಯಾಕೆ ಆಗ್ಬಾರ್ದಿತ್ರಿ. ಅವ್ರು ನಂಗೆ ನೋವು ಮಾಡ್ಯಾರಲ್ಲ, ಅವ್ರು ನಂಗೆ ನೋವು ಕೊಟ್ಟಾರಲ್ಲ, ನಾ ಯಾಕೆ ಅವ್ರಿಗೆ ಇದು ಮಾಡಲಿ, ನಾ ಬಿಡಂಗಿಲ್ಲ. ನಾನು ಟಿಟ್ ಫಾರ್ ಟ್ಯಾಟ್ ಮಾಡಿ ತೋರಿಸ್ತಿಲ್ಲ, ಶಟ್ಕೊಂಡ್ರೆ ತೋರಿಸ್ತಿಲ್ಲ, ಏನ್ರಿ ಮುಖ ದಮ್ ಮಾಡ್ರೆ ತೋರಿಸ್ತಿಲ್ಲ ನಾನು ಶಟ್ಕೊಂಡೇನ ಅಂತ ಹೇಳಿ ಮೇಲೆ. ಅಕ್ಕುರ ಅರ್ಥ ಆತ್ರಿ? ದಿಸ್ ಈಸ್ ಕಾಲ್ಡ್ ಅ ಸ್ಮಾಲ್ ಟೈಪ್ಸ್ ಆಫ್ ರಿವೆಂಜ್. ಇವು ಒಂಥರ ರಿವೆಂಜ್ ಅಕ್ರ. ಅರ್ಥ ಆತ್ರಿ? ಯಾಕರ ನಿಮ್ ನೋಡ್ಲಾರ್ಗತ್ತೆ ಹೋಗೋದು ಇವೆಲ್ಲ ರಿವೆಂಜ್, ದೊಡ್ಡ ರಿವೆಂಜ್ ಅಲ್ರಿ. ಅಕ್ಕೋ ನೀವು ಹಂಗೆ ಮಾಡಿರತ್ ಹೇಳಿ ಆಸಿಡ್ ಗೋಜಿನ ನೀವು ಹಂಗೆ ಮಾಡಿರತ್ ಹೇಳಿ ಕೊಲೆ ಮಾಡಿದ, ದಟ್ ಈಸ್ ಬಿಗ್ ರಿವೆಂಜ್ ರೀ. ಇವು ಸಣ್ಣ ರಿವೆಂಜ್ಗಳ್ರಿ ಇವ. ಅರ್ಥ ಆತ್ರಕಾರ? ಅದಕ್ಕೆ ರೀ ಹೋಲಿ ಐತ್ರಿ, ಭಾಳ ಚಂದ ಐತ್ರಿ ಹೋಲಿ ಅಂದ್ರ ಆಗಿದ್ದನ್ನ ಮರೀರಿ ಅಕ್ಕರ್. ಈಗ ರೀ ಅಕ್ಕ ಹೇಳ್ತೀನಿ ಕೇಳಿ, ನಾ ಹೆಂಗೆ ಮರೆಯಾಕತ್ತೇನಿ, ಹೆಂಗೆ ನಾ ಓವರ್ ಥಿಂಕ್ದಿಂದ ಹೊರಗೆ ಬರತ್ತೇನೆ, ಹೆಂಗಂದ್ರೆ ಫುಲ್ ಸ್ಟಾಪ್ ಆಗಿದ್ದು ಆಗೋದೇ ಐತೆ. ಹಾಲು ಉಕ್ಕಿದ್ಮೇಲೆ ಏನು ಮಾಡಕ್ಕೆ ಬರ್ತೈತ್ರಿ ಅಂಟಿ? ಏನು ಮಾಡಕ್ಕೆ ಬರ್ತೈತೆ? ಬೆಳ್ಯಾಕ ಕಟ್ಟ ಬರ್ತೈತ್ರಿ ಏನ್ರಿ? ಹಾಲು ಉಕ್ಕಿದ್ಮೇಲೆ ಏನು ಮಾಡಕ್ಕೆ ಬರ್ತೈತ್ರಿ ಅಕ್ಕರ? ಹೇ ಹಾಲೆ ಉಕ್ಕಿದಿ ಎದಕ್ಕೆ ಉಕ್ಸಿದ್ರಿ ಅನ್ನ ಬರ್ತೈತ್ರಿ ಅಕ್ಕರ? ಏನೂ ಮಾಡಕ್ಕೆ ಬರೋದಿಲ್ಲ. ಉಕ್ಕೇತಿ, ಫಿನಿಶ್, ಫುಲ್ ಸ್ಟಾಪ್, ಗೋ ಅಹೆಡ್. ಆಗಿದ್ದನ್ನ ಚೇಂಜ್ ಮಾಡಕ್ ಬರುದಿಲ್ರಿ, ಚೇಂಜ್ ಮಾಡಕ್ ಬರ್ತೈತೇನ್ರಿ? ನೀವೀ ಗೊತ್ತೈತ್ರಿ, ಒಳ್ಳೆ ಸಮಾಧಾನ ಆಗಿರಿ. ಮೊದಲು ಏನೇನ್ ಮಾಡ್ರಿ ಗೊತ್ತಿಲ್ಲ ನನಗ ಅಕ್ಕರ. ಅರ್ಥ ಆಯ್ತ್ರಿ? ಇವ್ನು ಹೇಳೋದೇ ಬಿಟ್ಬಿಡ್ರಿ. ಯಾಕೆ ಹೇಳೋದ್ ಬಿಡ್ಬೇಕಂದ್ರ ಅಕ್ಕರ, ಅವ್ರು ನಮಗ ನೋವು ಕೊಡ್ತಾರ. ಈಗ ನೋಡ್ರಿ ಅಕ್ಕ, ಆಗಿದ್ದ ಘಟನೆಗಳು ನನಗ ಅಕ್ಕ ನೆನಪಿದ್ದು ಅಂದ್ರ, ಆಗಿದ್ದ ಘಟನೆಗಳು ನೆನಪಿದ್ರ ಅಂದ್ರ ನಾ ಖುಷಿಯಾಗಿರಾಕ್ ಸಾಧ್ಯೈತ್ರಿ? ಸಾಧ್ಯನೇ ಇಲ್ಲ. ಯಾಕ ನೋಡ್ದಾಗ ಅದನ್ನೇ ಕರ್ತು ಇವೆಲ್ಲ ಹೆಂಗ್ ಹೇಳ್ತೇನೆ? ನಮ್ಮ ಮಮ್ಮಿ ನಮ್ಮ ಪಪ್ಪ ಹೇಳ್ತಿರ್ತಾರ, ಅದಕ್ಕೆ ಹೇಳ್ತೇನ್ರಿ ಇವನ್ನೆಲ್ಲ. ನಮ್ಮ ಪಪ್ಪ ಹೇಳ್ತಿರ್ತಾರ, ಇದಕ್ಕೆ ಈ ಒಳ್ಳೆ ಇದಾಗಿರಿ ಕಾರ್ ಹಿಡ್ದವತ್ತ ಮೊದಲೇ ತುಸು ಕಡಿಬೇಡಿ ನಾ ಈಗ ಹೇಳ್ತಿರ್ತಾರ್ರಿ ನಮ್ಮ ಮಮ್ಮಿ. ಅದನ್ನ ಹೇಳ್ತೇನ್ರಿ ನಿಮಗೆ. ನಾನು ಏನ್ ಗೊತ್ತ ಇವ್ರು ಹೇಳ್ತಿರ್ಬೋದಿದ್ದ, ಅದಕ್ಕೆ ಹೇಳ್ತೇನ್ರಿ ನಾ. ಅದಕ್ಕೋಸ್ಕರ ಯಾಕೆ ನಮ್ಮ ಮಮ್ಮಿ ಹಂಗೆ ಮಾಡಲ್ಲ? ಆಕೆ ಮರಿಬಾಳಕಿ ಮರಿಯೋದು ಹೆಂಗಂದ್ರ, ನಮ್ಮ ಬಾಬಾ ಎಷ್ಟು ಚಂದ ಜ್ಞಾನ ಕೊಡ್ತಾನ್ರಿ ಅಕ್ಕರ. ನೀವ್ ಕೊಟ್ಟಿದ್ದ ನಿಂಗೆ ಸಿಗಾತೈತಿ ಅಕ್ಕರ. ಈಗ ಹೇಳ್ರಿ, ನೀವ್ ಕೊಟ್ಟಿದ್ದನೆ ಸಿಗಾತೈತಿ. ಯಾವ್ದೋ ಜನ ನೀವು ಅವ್ರಿಗೆ ಕೊಟ್ಟಿರಿ, ಅದಕ್ಕೆ ಅವ್ರಿಗೆ ಕೊಡಾಕತ್ತಾರು. ಹೇಳ್ರಕ್ಕರ, ಹೇಳ್ರಿ ನನ್ನ ಜೊತೆ ಭಾಳ ಇಂಪಾರ್ಟೆಂಟ್ ರೀ. ನೀವು ಓವರ್ ಥಿಂಕಿಂಗ್ ಹೆಲ್ಪ್ ಮಾಡ್ತೈತೆ. ನಾ ಅವ್ರಿಗೆ ಮಾಡಿದ್ನಿ, ಹೇಳ್ರಿ ನನ್ನ ಜೊತೆ ಅವ್ರಿಗೆ ಮಾಡಿದ್ನಿ, ಅದಕ್ಕೆ ಅವ್ರು ಮಾಡತ್ತಾರ. ಹೇಳ್ರಿ, ನಾ ಅವ್ರಿಗೆ ಮಾಡಿದ್ನಿ, ಅದಕ್ಕೆ ಅವ್ರು ಮಾಡಕತ್ತಾರ. ಅದಕ್ಕೆ ಫುಲ್ ಸ್ಟಾಪ್. ಹಾ ಮಾಡಿದ್ನಿ, ಸಾಕು, ಮುಗಿತ್. ನಂದಲ್ಲಿಂದ ಸಾಲ್ ಬಗೆ ಹಿಡಿತು. ಇನ್ನೇನ್ ಬೇಡ, ನಾನು ನೀನ್ ಮಾಡೋದು ಬೇಡ, ನೀನು ನಾನು ಮಾಡೋದು ಬೇಡ. ಅರ್ಥ ಆತ್ರಿ? ಹಾ, ಹೋಲಿ ಅಂದ್ರೆ ಏನ್ ಹೇಳ್ರಿ? ಪಾಸ್ಟ್ ಈಸ್ ಪಾಸ್ಟ್. ಒಂದನೇದು ಹೋಳಿ ಅಂದ್ರೆ ಏನ್ರಿ? ಪವಿತ್ರತೆ. ಎರಡನೇದು ಹೋಳಿದ್ ಏನ್ರಿ ಕರ? ಪಾಸ್ಟ್ ಈಸ್ ಪಾಸ್ಟ್. ಮೂರನೇದು ಹೋಳಿ ಅಂದ್ರೆ ಏನ್ರಿ ಕರ? ಮರೆತ್ರಿ. ಹೋಳಿ ಅಂದ್ರೆ ಏನ್ರಿ? ಮರೆತ್ರಿ. ಎಲ್ಲಾನು ಏನ್ ಮಾಡೋದಕ್ಕಾರ? होली माना हो गई, किसकी हो गई? भगवान की हो गई। अकर किसकी हो गई? उसकी हो गई। होली हो गई. यार मगु आದ್ರಿ ನದ? ಭಗವಂತನ ಮಗು ಆದ್ರಿ. ಅगर ಹೋಳಿ ದಿವಸ ಮೂರ್ ಮಾಡ್ತೇವೆ ಅಕ್ಕ. ಏನ್ ಮಾಡ್ತೇವೆ ಅಂತ? ಒಂದನೇ ದಿವಸ ಸುಡ್ತೇವೆ, ಎರಡನೇ ದಿವಸ ಮತ್ತೇನ್ ಮಾಡ್ತೇವೆ ಅಂತ ಬಣ್ಣ ಹಚ್ತೇವೆ, ಮೂರನೇ ಏನ್ ಮಾಡ್ತೇವೆ ಅಂದ್ರೆ ಮಂಗಲ್ ಮಿಲನ್ ಮಾಡ್ತೇವೆ. ಅಕ್ಕರ ಸುಡೋದು ಏನ್ ಸುಡೋದು? ಅಗಲಕ್ಕೋರು ಎಷ್ಟು ಚಂದ ಹೇಳಿದ್ರು, ಕಾಮನ ಸುಡ್ತೇವೆ.
ಒಂದೇ ದಿವಸ ಸುಟ್ರ ಅಂದ್ರೆ ಮುಗಿದು ಹೋಗ್ಬೇಕಾಗಿತ್ತ ಮತ್ತೆ ಪ್ರತಿ ಬಸ್ ಸುಡ್ತೇವ್ರಿ ಅಕ್ಕ. ಅಕ್ಕ ಅಕ್ಕವ್ರು ಹೇಳಿದ್ರೆ ಕಟ್ಟಿಗೆಯನ್ನ ಸುಡ್ತೇವ್ ಅಕ್ಕರ. ಎಷ್ಟೋ ಜನರಿಗೆ ಕಟ್ಟಿಗೆ ಇಲ್ರಿ ಸುಡಾಕ ನಾವು ಮತ್ತೊಬ್ರು ಮನ್ಯಾಗಿಂದ ಹೋಗಿ ಕಟ್ಟಿಗೆಯನ್ನ ತಗೊಂಡು ಏನ್ ಮಾಡ್ತೇವ ಅಕ್ಕರ, ಸುಡ್ತೇವ್ರಿ ಅಕ್ಕರ. ಹೌದ್ರಿ ಅಕ್ಕರ. ಏನ್ ಸುಡ್ಬೇಕಾಗಿತ್ತಂದ್ರ ನನ್ನ ವಿಕಾರಗಳನ್ನ ಸುಡ್ಬೇಕಾಗಿತ್ರಿ. ಎದರಿಂದ ಅಕ್ಕರ? ಯೋಗ ಅಗ್ನಿದಿಂದ. ಅಕ್ಕರ ನಿಮಗೆ ಹೇಳ್ತೇನ್ರಿ, ನೀವು ಬರ್ತೀರಿ ಹೋಗ್ತೀರಿ, ಆದ್ರೆ ಬಾಬಾ ಇಲ್ಲಿ ಏನ್ ರಾಜಯೋಗ ಮೆಡಿಟೇಷನ್ ಕಲ್ಸಾಕತ್ತಾರ ಅಲ್ಲಕ್ಕ, ಇದು ಬೆಂಕಿರಕ್ಕ. ಯೋಗ ಅಂದ್ರೆ ಏನಕ್ಕ? ಅಗ್ನಿ ಇದ್ದಂಗ್ರಿ. ಎಷ್ಟು ನಾವು ಬಾಬಾ ನೆನಪು ಮಾಡ್ತೇವಿ, ಈ ಅಗ್ನಿಯೋಗ ಮುಳುಗ್ತೇವಿ, ನಮ್ಮ ವಿಕಾರಗಳು ಭಸ್ಮ ಆಗ್ತವೆ ಅಕ್ಕವ್ರ. ಯಾವ್ಯಾವ ಜನ್ಮದಲ್ಲಿ ನಾ ಯಾರ್ಯಾರ ಜೊತೆ ಪಾಪ ಮಾಡೀನಿ ಏನೂ ಗೊತ್ತಿಲ್ಲ ಅಕ್ಕರ. ಯಾರ ಜೊತೆ ಏನೇನು ತಗೋದ್ ಮಾಡೀನಿ ಕೊಡೋದ್ ಮಾಡೀನಿ ಗೊತ್ತಿಲ್ಲ. ಆ ಪಾಪ ಭಸ್ಮ ಆಗ್ತೈತ್ರಿ ಬಾಬಾ ನೆನಪಿಡ್ರಿ ಅಕ್ಕ. ಅದಕ್ಕರಿ ಸುಡೋದ್ರಿ, ಕಟ್ಟಿಗೆ ಸುಡೋದಲ್ರಿ ಅಕ್ಕ. ನನ್ನ ವಿಕಾರಗಳು, ನನ್ನ ಪಾಪ ಜನ್ಮದ ಪಾಪ ಭಸ್ಮ ಆಗೋದು ಎದರಿಂದ ಅಕ್ಕರ? ಯೋಗದಿಂದ. ಅದಕ್ಕರಿ ಯಾರು ಕಲ್ತಿಲ್ಲ ಕಲೀರಕ್ಕೋರ, ಕಲೀರಿ, ಯೋಗ ಕಲೀರಿ. ಈಗ ಎಲ್ಲರಿಗೂ ಭಾಳ ಮೆಡಿಟೇಷನ್ ಅವಶ್ಯಕತೆ ಇದೆ. ಇನ್ನು ಎರಡನೇದಕ್ಕ ಬಣ್ಣ ಹಚ್ತಾರೆ ಅಕ್ಕರ. ಒಬ್ಬರವ್ರಿಗೆ ಸೇರೋದೂ ಇಲ್ರಿ ಈಗ ಬಣ್ಣ ಹಚ್ಚೋದ. ಏನ್ ಮಾಡ್ತಾರ? ಆಕ್ಚುಲಿ ಖುಷಿಯೋ ಬರೋದಿರ್ತೈತ್ರಿ ಈ ಹಬ್ಬನ್ಯಾಗ. ಆದ್ರೆ ಏನ್ ಮಾಡ್ತೇವೆ? ಅದು ಮನ್ಯಾಗ ಕುಂಡ್ರಾಕತ್ತೀವಿ, ಎಲ್ಲಿ ಹಚ್ಗಿದ್ದಾರ ಅಂತ ಹೇಳಿ. ಹೌದಾ ಇಲ್ಲಕ್ಕರ? ಬಣ್ಣ ಹಚ್ಚೋದಂದ್ರೆ ಏನ್ರಕ್ಕಾರ? ಈ ಬಣ್ಣ ಅಲ್ರಕ್ಕ. ಯಾವ ಬಣ್ಣ? ಸತ್ ಕಾ ರಂಗ್ ಲಗಾನ ಮಾನ, ಸತ್ ಕಾ ರಂಗ್ ಲಗಾನ. ಏನ್ ಸತ್ಯದಾನೋ ಪರಮಾತ್ಮ, ಅವನ ಬಣ್ಣ ಹಚ್ಕೋಬೇಕಾಗೈತಿ ಅಕ್ಕರ್. ಇವತ್ತ ನಮ್ಗೇನೋ ಪ್ರಾಬ್ಲಮ್ ಬರಾಕತ್ತಾವಂದ್ರ ನಾವು ಪರಮಾತ್ಮನ ಜೊತೆ ಕನೆಕ್ಷನ್ ಇಲ್ಲ, ನಾವು ಸ್ಟ್ರಾಂಗ್ ಆಗಿಲ್ಲ. ಪರಮಾತ್ಮನ ಎಷ್ಟು ನೆನಪು ಮಾಡ್ತಿರಕ್ಕಾರ, ಪರಮಾತ್ಮನ ಬಣ್ಣ ಬಡಿತೈತ್ರಿ. ಆ ಬಣ್ಣ ಹಚ್ಕೋಬೇಕಾಗಿತ್ರಿ. ಆ ಬಣ್ಣನ ಬೇರೆಯವ್ರಿಗೆ ಹಚ್ಚಬೇಕಾಗಿತ್ತು ಅಕ್ಕ. ಯಾವಾಗ್ಲೂ ನೋಡ್ರಿ ಬಣ್ಣ ಆಡೋದು ಏನ್ ಮಾಡ್ತಿರ್ತಾರಂದ್ರ ಅಕ್ಕರ, ಮೊದಲು ನಾ ಹಚ್ಚಿನಿ ಅಂತ ಕೂತಿರ್ತಾರೆ. ನೀಟ್ ಹಚ್ಚಿ ನಾಟ್ ಹಚ್ಚಿನಿ ಅಂತಿರ್ತಾರೆ. ಅದಕ್ಕೆ ಅಕ್ಕವ್ರ ಯಾವ ಬಣ್ಣ ಹಚ್ಬೇಕಂದ್ರ ನಮ್ದು ಅವ್ರ ಮೇಲೆ ಪ್ರಭಾವಿತ ಆಗುವಂತ ಬಣ್ಣ ಹಚ್ಬೇಕಾಗಿ. ಯಾವ ಬಣ್ಣ ಹೇಳ್ತೀನಿ ಕೇಳ್ಬೇಕ. ಆ ಬಣ್ಣ ಅಂತೂ ಹಚ್ಚಿರಕ್ಕ, ಕೆಂಪ ಕೇಸರಿ ಇದನ್ನ ಹಚ್ತೇವೆ. ನಮ್ಗೆ ಬಾಬಾ ಹೇಳ್ತಾನ್ರಿ, ಶಾಂತಿ ಬಣ್ಣ ಹಚ್ಚು. ಅವ್ರು ಶಟ್ಕೊಂಡಾಗಂದ್ರ ಅವ್ರ ನಗಸ್ ಆ ಬಣ್ಣ ಹಚ್ಚ. ನೀನು ಖುಷಿ ಬಣ್ಣ ಅವ್ರಿಗೆ ಅದನ್ನ ಹಚ್ಚ. ಅವ್ರ ತೋಗ ಮನಸ್ಸು ಸಂತ ಇತ್ತಂದ್ರ ನಿನ್ನ ದೊಡ್ಡ ಮನಸ್ಸು ಮಾಡ್ಕೊಂಡು ಆ ಬಣ್ಣ ಹಚ್ಚ ಅಕ್ಕರ. ಅರ್ಥಕ್ಕಾರ ಈ ಬಣ್ಣ ಹಚ್ಚೋದೈತ್ರಿ. ಯಾವ ಬಣ್ಣ ಹೇಳ್ರಿ ನನ್ನ ಜೊತೆ ಮತ್ತೊಬ್ರು. ಮತ್ತೆ ಈ ಬಣ್ಣಕ್ಕರ ಎಲ್ಲರಿಗೂ ಸೇರ್ತೈತಿ. ಇನ್ನು ಆ ಬಣ್ಣ ಎಲ್ಲರಿಗೂ ಸೇರುದಿಲ್ಲ ಕರ. ಈ ಬಣ್ಣ ಸೇರ್ತೈತ್ರಿ. ಈ ಶಾಂತಿ ಅವ್ರಿಗೆ ಕೊಟ್ರಂದ್ರ ವಾ ನಿನ್ ಜೊತೆ ಕೂತ್ ನೋಡುವ ಶಾಂತ ಅನಿಸ್ತಾವ ನೋಡುವ. ನಿನ್ ಗೊತ್ತೇ ಕೂತ್ರೆ ಇನ್ನ ಮಾತಾಡ್ಬೇಕು ಅನಿಸ್ತೈತಿ ನೋಡುವ. ಈ ಬಣ್ಣ ಹೆಂಗೈತಿ ನೋಡ್ರಿ. ಈ ಬಣ್ಣ ಎಲ್ಲರಿಗೂ ಸೇರ್ತೈತಿ. ಓಡಾಡಿ ಬಡಿ ಬರ್ತಾರ, ಮತ್ತ ಆ ಬಣ್ಣ ಓಡೋಗ್ತಾರ, ಮತ್ತ ಮನೆಯಾಗ ಬಿಟ್ಟಿರ್ತಾರ ಮತ್ತ ಅಕ್ಕರ್. ಹೌದಾ ಇಲ್ಲ ರೀ? ಯಾವ್ಯಾವ ಬಣ್ಣ ಹೇಳ್ರಿ ನನ್ನ ಜೊತೆ? ಶಾಂತಿ ಬಣ್ಣ ಹೇಳ್ಬೇಕಾರ. ಶಾಂತಿ, ಪ್ರೀತಿ, ಖುಷಿ, ಶಕ್ತಿ, ಆನಂದ, ಪವಿತ್ರತೆ, ಸುಖ. ಏಳು ಬಣ್ಣ ಇರ್ತಾವ್ರಿ. ಇವು 7 ಅದಾವಕರ್. ಈ ಬಣ್ಣ ಎಲ್ಲರಿಗೂ ಭಾಳ ಸೇರ್ತೈತೆ. ಯಾರಿಗೆ ಸೇರಂಗಿಲ್ಲ ಹೇಳ್ರಿ? ನಮ್ಗೆ ಶಾಂತಿ ಏನ್ ಸೇರಂಗಿಲ್ಲ ಅನ್ನೋದು ಕೈ ಐತ್ರಿ ಇಲ್ಲಿ. ಎಲ್ಲರೂ ಬೇಕಾಗೈತ್ರಿ ಈಗ. ಹೌದು ಇರೋಬ್ರ ಶಾಂತಿ ಬಣ್ಣ. ಯಾರಾದ್ರೂ ಹೇಳಕ್ಕೋರ್ ನಾನು ಯಾರು ಪ್ರೀತಿ ಮಾಡಿ ಐ ಡೋಂಟ್ ಕೇರ್, ನಾ ಹೆಂಗದೆ ನಾ ಹಂಗದೆ, ನನ್ನ ಪ್ರೀತಿ ಅವಶ್ಯಕತೆ ಇಲ್ಲ. ಅದೇ ಹಾಗ್ಯಾರ್ರಿ ಎಲ್ಲರಿಗೂ ಇರ್ಬೇಕಾಗೈತ್ರಿ ಕರೆ. ಸೊ ಯಾವ ಬಣ್ಣ ಬೇಕಾರೆ ಈ ಬಣ್ಣಕರ ಅವರಿಂದ ಮಾತ್ರ ಸಿಗ್ತೈತಿ. ಅವ್ರ ಜೊತೆ ಜೋಡಿಸ್ಕೊಂಡ್ರಿ ಶಾಂತಿ, ಪ್ರೀತಿ, ಸುಖ ಬಣ್ಣ ಬರ್ತೈತ್ರಿ. ಆ ಬಣ್ಣ ಏನ್ ಮಾಡೋದ್ರಿ? ಮತ್ತವರಿಗೆ ಹಚ್ಚೋದ್ರಿ. ಆಮೇಲೆ ಏನ್ ಮಾಡೋದ್ರಿ? ಮಂಗಲ್ ಮಿಲನ್ ಮಾಡೋದ್ರಿ ಅಕ್ಕರ್. ಮಂಗಲ್ ಮಿಲನ್ ಹೆಂಗ್ ಮಾಡ್ತೀರಿ ಹೇಳ್ರಿ? ಮಂಗಲ್ ಮಿಲನ ರಾಸ್ ಆಡ್ನೆ, ಡ್ಯಾನ್ಸ್ ಮಾಡ್ನೆ ಇದು ಮಾಡ್ತೇವ್ರಿ ಅಕ್ಕರ್. ಮನ್ಯಾಗ ಮಂಗಲ್ ಮಿಲನ್ ಆಗ್ಬೇಕಂದ್ರೆ ಏನಾಕೈತ್ರಿ? ಯಾವಾಗ ಈ ಬಣ್ಣ ಬರ್ತೈತಿ ನಂತ ಪರಿವರ್ತನೆ ಆಗಿ ಹಿಡಿತೈತ್ರಿ. ನನ್ನ ಮಾತು ಭಾಳ ಸ್ವೀಟ್ ಆಗಿ ಹಿಡಿತಾವ್ರಿ ಅಕ್ಕರ್. ಯಾರು ಬಾಬಾನ್ ಜೊತೆ ಕನೆಕ್ಟ್ ಇರ್ತಾರಲ್ಲ ಭಾಳ ಸ್ವೀಟ್ ಇರ್ತಾರೆ. ಅವ್ರು ಯಾವಾಗ ಚೇಂಜ್ ಆಗ್ತಾರಂದ್ರೆ ಅಲ್ಲಿ ಕನೆಕ್ಷನ್ ಕಟ್ಟಾದಾಗ ಚೇಂಜ್ ಆಗ್ತಾ ಬರ್ತದೆ. ಆಗ ಚೇಂಜ್ ಆಗ್ತಾ ಬರ್ತದೆ. ಆಗ ಚೇಂಜ್ ಆದ್ರೆ ಅಲ್ಲಿ ಕನೆಕ್ಷನ್ ಕಟ್ ಆಯ್ತು, ಇವು ಚೇಂಜ್ ಆಗಿ ಹಿಡಿತವ್ರಿ. ಇವು ಅರ್ಥಾತ್ರಿ ಅಕ್ಕಾರ? ಅರ್ಥಾತ್ರಿ? ನಮ್ಗೆಲ್ಲರಿಗೂ ಏನ್ ಬೇಕಾಗಿತ್ತು ಹೇಳ್ರಿ? ಈಗ ನಮ್ಮ ಹಸ್ಬೆಂಡನು ಹೆಂಗ್ ಇಷ್ಟಪಡ್ತಾರೆ? ಸ್ವೀಟ್. ನೋಡಿ ನಿನಗೆ ಏನ್ ಬೇಕು
ನನಗೇನೋ ಕೇಳಬೇಡ. ನಾ ಎಲ್ಲಿ ಹೋಗ್ತೇನೆ, ನಾ ಎಲ್ಲಿ ಬರ್ತೇನೆ, ನೋ ಇಂಟರ್ಫಿಯರ್. ಏನ್ರಿ ಈ ಟ್ಯಾಬ್ಲೆಟ್ ಹಾಕಿರ್ತಾರೆ, ಹೌದಿಲ್ಲ? ಅದೇ ಎಲ್ಲರಿಗೂ ಏನ್ ಬೇಕಾಗೈತ್ರಿ? ಸ್ವೀಟ್ನೆಸ್ ಬೇಕಾಗೈತ್ರಿ, ಸ್ವೀಟ್ ಹೊಂದ್ಕೋದ್ ಬೇಕಾಗೈತ್ರಿ. ನಾ ಸಿಟ್ ಮಾಡಿದ್ನು ಇಲ್ಲ ಆ ಸಮಯ. ನಿನ್ಗೆ ಏನಾಗಿತ್ತು? ನೀನ್ ಕಪ್ಪಿರ್ಬೋದಿತ್ತಲ್ಲ. ಅವ್ರ ನಮ್ಗೆ ಕೇಳ್ತಿರ್ತಾರೆ, ಅವನ್ನ ಹೇಳ್ತಾರೆ ನನಗೂ ಔಟ್ ಆಗಿದ್ರಿ. ಏನಂತಿರ್ತಾರ ನಾವು ಅವಾಗ ಏನಂತೀವ್ರಿ, ನಾವು ಔಟ್ ಆಗಿವತ್ತು ಹೇಳ್ತಾರೆ. ಅದ್ರಕ್ಕರ ಯಾವಾಗ ಈ ಬಣ್ಣ ಹತ್ತಿರ್ತಲ್ರಿಕಾರ ನೀವು ಸ್ವೀಟ್ ಆಗಿಡೀರಿ. ಸೊ ಸ್ವೀಟ್ ಆದ್ರಿ ಅವ್ರನ್ನೂ ಸ್ವೀಟ್ ಮಾಡಿರೋದು ಇದ ನಿಜವಾದ ಮಂಗಲ್ಬೇಕು. ಸೊ ಏನೇನ್ ಮಾಡೋಣ ಹೇಳ್ರಕ್ಕ. ಆಗಿದ್ದು ಅಕ್ಕರ್ ನಾ ನಿಮ್ಗೆ ಹರ್ಟ್ ಮಾಡಿರಿ. ಅಕ್ಕರ್ ಕಮ್ಮಪುರಿ ಅಕ್ಕೋರು, ನಾ ನಿಮಗೆ ಹರ್ಟ್ ಮಾಡಿ ಎಷ್ಟೊತ್ತು ತೊಗೋತೀರಿ ಇವತ್ತೇ ಡಿಸೈಡ್ ಮಾಡಿ ನನ್ನ ಮರ್ಯಾಕೆ. ನಾನು ನೆಕ್ಸ್ಟ್ ಟೈಮ್ ಬಂದಾಗ ವಿತ್ ಸ್ಮೈಲ್ ಫಸ್ಟ್ ನೀವಾಗೆ ಬಂದು ಮಾತಾಡ್ಸಕ್ಕೆ ಎಷ್ಟೊತ್ತು ತೊಗೋತೀವಿ, 2 ದಿವಸ ಬೇಕು. ಇವತ್ತೇ ಡಿಸೈಡ್ ಮಾಡೋಣ. ಅಕ್ಕ 2 ದಿವಸ. ಐ ಹರ್ಟ್ ಯು, ನಾನು ನಿಮ್ಗೆ ಹರ್ಟ್ ಮಾಡಿ ನಿಮ್ಗೆ ಸದ್ಯ ಅಕ್ಕರ ಐ ಹರ್ಟ್ ಯು. ನಂಗೆ ಇನ್ಸಲ್ಟ್ ಮಾಡಿದ್ರಿ, ಇವ್ರು ಇಷ್ಟ ಬಂದಿವಿ, ನಾನು ನಿಮ್ಗೆ ಇನ್ಸಲ್ಟ್ ಮಾಡಿ. ಎಷ್ಟು ದಿನ ಬೇಕ್ರಿ ನನ್ನ ನೀವು ಹೊಳ್ಳಿ ಬಂದು ಮಾತಾಡ್ಸಕ್ಕೆ ವಿತ್ ಬಿಗ್ ಸ್ಮೈಲ್ ಮತ್ತು ನೀವಾಗೆ ಬಂದು ಮಾತಾಡ್ಸಕ್ಕೆ. ಪ್ರತಿಯೊಬ್ರು ನಮ್ಮನ್ನು ನಾವು ಕೇಳ್ಕೊಂಡ್ರಿ. ಅಕ್ಕ ನಮ್ಮನ್ನು ನಾವು ಕೇಳ್ರಿ ಕೊಡ್ರಿ. ನಾನು ನಿಮ್ಗೆ ಹರ್ಟ್ ಮಾಡೀನ್ರಿ ಅಕ್ಕರೀಗ, ನಾನು ನಿಮ್ಗೆ ಹರ್ಟ್ ಮಾಡೀನ್ರಿ ಅಕ್ಕರೀಗ. ಎಷ್ಟೊತ್ತು 2 ದಿವಸ ಬೇಕ್ರಿ, 2 ದಿವಸ ಬೇಕು ಹೇಳಿ. ಹಾಗ ಸಿಟ್ಟು ಆಡ್ಕೋತ ಅದಕ್ಕೆ 2 ದಿವಸ ಬೇಕು. ಸಿಟ್ಟು 2 ದಿವಸ ಬೇಕ್ರಿ ಆರಾಕಕ್ಕರು. 5 ನಿಮಿಷ ಅಕ್ಕ. ನೀವು 5 ನಿಮಿಷ ತೋತೀರಂದ್ರೆ ಭಾಳ 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 ಭಾಗ್ಯಶಾಲಿ ಅರ್ಥ ಮಾಡ್ತೀರಿ. ಕರೆ ಅಷ್ಟು ಈಸಿಯಾಗಿ ಮರೆಯಂಗಿಲ್ಲ. ಅಯ್ಯೋ ಅವ್ರ ಕರ್ದಿತ್ತಂತ ಹೋಗಿದ್ದಿನ ನನಗೆ ಬೇಕಾಗಿತ್ತನ ಹೋಗಟ್ಟಲ್ಲಿ ಅವ್ರು ಕರ್ದಿತ್ತಂತ ನಾ ಹೋಗಿ ಇವ್ರು ನನಗೆ ಇನ್ಸಲ್ಟ್ ಮಾಡೋರು ಹಿಂಗೆಲ್ಲ ಬರ್ತಾವ್ರಿ. ಅಕ್ಕರ ಇದನ್ನ ಮನ್ಯಾಗ ಅಪ್ಲೈ ಮಾಡಿ ಎಷ್ಟು ಮರಿತೀರಿ. ಮರಿ ಅದಕ್ಕೆ ಹೇಳೋದು ಬರೀ ಮನಸ್ಸಿ ಮರಿ ನೀ ಅವ್ರು ನೆನಪಿಟ್ಕೊಂಡ್ರೆ ನಿನಗನು ಮರಿ ಅಂತ ಹೇಳ್ರಿಕಾರ ಮತ್ ಮುಂದೆ ಹೋಗ್ರಿಕಾರ ಎಲ್ಲ ಚಲೋ ಆಕೈತಿ. ಎಲ್ಲಿ ತನಕ ಮರೆಯಂಗಿಲ್ಲ, ಹ್ಯಾಪಿ ಇರಕ್ ಸಾಧ್ಯಲ್ಲ. ಓಂ ಶಾಂತಿ ರೇಖ. ಥ್ಯಾಂಕ್ ಯು ರೀ ಎಲ್ಲರೂ. ಥ್ಯಾಂಕ್ ಯು.